ಓಂ ನಮೋ ನಾರಾಯಣಾಯ. ನಮಸ್ತೆ ವೀಕ್ಷಕರೇ, ವೃಷಭ ರಾಶಿಗೆ ಜುಲೈ ತಿಂಗಳಲ್ಲಿ ಏನೆಲ್ಲ ಫಲಾನುಫಲ ಇದೆ ನೋಡೋಣ ಬನ್ನಿ. ನಿಮ್ಮ ಲಗ್ನಾಧಿಪತಿ ಶುಕ್ರ 3ನೇ ಮನೆಯಲ್ಲಿ ಬುಧ ಹಾಗೂ ಗುರುವಿನ ಜೊತೆ ಇರೋದ್ರಿಂದ ಈ ತಿಂಗಳು ಧೈರ್ಯ ಹೆಚ್ಚಾಗತ್ತೆ. ನಿಂತಿರೋ ಕೆಲಸಗಳು, ನಿಧಾನಗತಿಯಲ್ಲಿ ನಡೀತಿರೋ ಕೆಲಸಗಳೆಲ್ಲ ನೀವು ಚಾಕಚಕ್ಯತೆಯಿಂದ ಎಲ್ಲದನ್ನು ಬೇಗ ಮಾಡ್ತೀರಾ. ಆದ್ರೆ ಲಗ್ನದಲ್ಲಿರೋ ಕುಜ ನಿಮ್ಗೆ ಪ್ರೆಷರ್ ಕ್ರಿಯೇಟ್ ಮಾಡಿ ಆತುರದ ನಿರ್ಧಾರಗಳನ್ನ ತಗೊಳ್ಳೋದಕ್ಕೆ ಪ್ರಚೋದನೆ ಮಾಡುತ್ತೆ. ಬೇರೆ ಜನಗಳು ನಿಮ್ಮನ್ನ ಟ್ರಿಗರ್ ಕೂಡ ಮಾಡ್ಬೋದು. ನೀವು ಕೋಪನ ಕಂಟ್ರೋಲ್ ಮಾಡ್ಕೋಬೇಕು. ಹಾಗೆ ಬೇರೆಯವ್ರ ಮೇಲೆ ಜಲಸಿ ಮತ್ತು ದ್ವೇಷ ಕೂಡ ನೀವು ಇಟ್ಕೋಬಾರ್ದು. ದೇವರ ಕ್ಷೇತ್ರಗಳು ಕೂಡ ನೀವು ಹೋಗೋ ಸಾಧ್ಯತೆ ಇದೆ. ದೂರ ಊರಿಗೆ ಪ್ರಯಾಣ ಕೂಡ ನೀವು ಮಾಡ್ತೀರಾ. ಬೇರೆ ಬೇರೆ ಊರಿಗೆ ತೆರಳಿ ಬಿಸ್ನೆಸ್ ಕೂಡ ಮಾಡೋ ಸಾಧ್ಯತೆ ಇದೆ. ಇದರಿಂದ ಸಾಕಷ್ಟು ಹಣ ಸಂಪಾದನೆ ಮಾಡ್ತೀರಾ. ಸೂರ್ಯ 2ನೇ ಮನೆಯಲ್ಲಿರೋದ್ರಿಂದ ನಿಮ್ಮ ಮಾತಿನಲ್ಲಿ ನಿಯಂತ್ರಣ ಇರಲಿ. ನಿಮ್ಮ ಕುಟುಂಬದಲ್ಲಿ ಹಣಕಾಸಿನ ವಿಚಾರದಲ್ಲಿ ಚೇತರಿಕೆ ಕಂಡುಬರುತ್ತೆ. ನಿಮ್ಮ ಎಲ್ಲ ಕಮಿಟ್ಮೆಂಟ್ಸ್ ಕೂಡ ಈ ತಿಂಗಳು ತೀರೋ ಸಾಧ್ಯತೆ ಇದೆ. ನೀವು ಮನೆಯಲ್ಲೇ ಇದ್ರೆ ನಿಮಗೆ ಮನಃಶಾಂತಿ ಇರಲ್ಲ. ಖಂಡಿತವಾಗ್ಲೂ ನೀವು ಸ್ವಲ್ಪ ಮಟ್ಟಿಗಾದ್ರೂ ಹೊರಗಡೆ ಬರಬೇಕಾಗತ್ತೆ. ಹೊರಗಡೆ ಪ್ರಕೃತಿ ಜೊತೆ ಇದ್ರೆ ನಿಮಗೆ ನೆಮ್ಮದಿ ಸಿಗುತ್ತೆ. ನಿಮ್ಮ ಸಹೋದರ ಸಹೋದರರಿಂದ ನಿಮಗೆ ನೆರವು ಸಿಗುತ್ತೆ. ನಿಮ್ಮ ಸಹೋದರ ಸಹೋದರರಿಂದ ಮನಸ್ತಾಪಗಳಿದ್ರೂ ಕೂಡ ಎಲ್ಲ ಬಗೆಹರಿಯುತ್ತೆ. ನಿಮ್ಮ ಪಿತ್ರಾರ್ಜಿತ ಆಸ್ತಿ ಕೂಡ ಈ ತಿಂಗಳು ಸಿಗೋ ಸಾಧ್ಯತೆ ಇದೆ. ಖಂಡಿತವಾಗ್ಲೂ ಎಫರ್ಟ್ ಹಾಕಿ. ನಿಮ್ಮ ಪಿತ್ರಾರ್ಜಿತ ಆಸ್ತಿ ಏನಾದ್ರೂ ಲಿಟಿಗೇಷನ್ ಇದ್ರೆ ಬೇರೆಯವ್ರು ನಿಮಗೆ ಸಂಧಾನಕ್ಕೆ ಕರೆದ್ರೆ ಖಂಡಿತ ಹೋಗಿ ಸಂಧಾನ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಮೊದಲು ನಿಧಾನಗತಿಯಲ್ಲಿ ನಡೆದು ನಂತರ ದೊಡ್ಡ ಫಲ ಸಿಗುತ್ತೆ. ಯೋಚನೆ ಮಾಡಬೇಡಿ. ನಂಬಿಕೆಯಿಂದ ಪ್ರೀತಿಯಿಂದ ಕೆಲಸ ಮಾಡ್ಕೊಂಡು ಹೋಗಿ, ಎಲ್ಲ ಒಳ್ಳೇದಾಗತ್ತೆ. ನಿಮಗೆ ಬರಬೇಕಾಗಿರೋ ಹಣ ಖಂಡಿತವಾಗ್ಲೂ ಈ ತಿಂಗಳು ಸಿಗೋ ಸಾಧ್ಯತೆ ಇದೆ. ಪ್ರಯತ್ನಗಳನ್ನ ಪಡಿ. ನಿಮ್ಮ ಎಲ್ಲ ವಿಷಯಗಳು, ಸೀಕ್ರೆಟ್ಸ್ನ ಯಾರಿಗೂ ಕೂಡ ಹೇಳಕ್ ಹೋಗ್ಬೇಡಿ. ಯಾರನ್ನು ಕೂಡ ಅತಿಯಾಗಿ ನಂಬಕ್ ಹೋಗ್ಬೇಡಿ. ನೀವು ಜೀವನದಲ್ಲಿ ಎಲ್ಲಾ ರೀತಿ ಖುಷಿಯಾಗಿದ್ದೀರಾ ಅಂತ, ಯಾವಾಗ್ಲೂ ಇದೇ ರೀತಿ ಇರುತ್ತೆ ಅಂತ ನೀವು ಬಯಸ್ಬೇಡಿ. ಜೀವನದಲ್ಲಿ ಎಲ್ಲಾ ವಿಷಯನೂ ಏರುಪೇರಾಗೋದು ಸಹಜ. ಇದನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಈ ತಿಂಗಳು ನಿಮಗೆ ಪೇಷನ್ಸ್ ಮುಖ್ಯವಾಗಿರುತ್ತೆ. ಹಾಗೂ ನೀವು ಯಾರಿಗೂ ಹೇಳದೆ ಸೈಲೆಂಟ್ ಆಗಿ ಪ್ಲಾನ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಮುಂದೆ ಒಳ್ಳೆ ಅಭಿವೃದ್ಧಿ ಆಗತ್ತೆ. ಯಾರಿಗೆಲ್ಲ ಕೆಲಸ ಸಿಗ್ತಿರಲ್ಲ, ಜುಲೈ 15ರ ನಂತರ ಕೆಲಸ ಸಿಗೋ ಸಾಧ್ಯತೆ ಇದೆ. ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ರಿಲೇಟಿವ್ಸ್ ಇಂದ ನಿಮಗೆ ನೆರವು ಸಿಗ್ಬೋದು. ನಿಮ್ಮನ್ನ ಅವ್ರು ರೆಫರ್ ಮಾಡ್ಬೋದು. ನೀವು ನಿರ್ಲಕ್ಷ್ಯ ಮಾಡಬೇಡಿ. ಕುಚ ಲಗ್ನದಲ್ಲಿದ್ದರೆ ಅವ್ರ ಹತ್ರ ಇವ್ರ ಹತ್ರ ಏನು ಕೇಳೋದು, ನಾನೇ ಓನ್ ಎಫರ್ಟ್ ಆಗ್ತೀನಿ ಅಂತ ನೀವು ಅನ್ಕೋತೀರಾ. ಆದರೆ ಅದೆಲ್ಲ ನಡೆಯಲ್ಲ. ನಾವು ಬೇರೆಯವರ ಸಹಾಯ ಕೂಡ ಪಡಿಬೇಕಾಗತ್ತೆ. ನಿಮಗೆ ಈ ತಿಂಗಳು ನೀರಿನಿಂದ ಗಂಡಾಂತರ ಇರುತ್ತೆ. ಬಿಸಿನೀರಿಂದ ಸ್ನಾನ ಮಾಡುವಾಗ ಮುಂಚೆ ಪರೀಕ್ಷಿಸಿ. ಹಾಗೂ ಎಲ್ಲಿಯಾದ್ರೂ ಪ್ರವಾಸಕ್ಕೆ ಹೋದಾಗ ನೀರಲ್ಲಿ ಇಳಿಬೇಡಿ. ಎಚ್ಚರಿಕೆ ವಹಿಸಿ. ಪ್ರೀತಿ ಪ್ರೇಮ ವಿಚಾರದಲ್ಲಿ ಹಳೆ ನೆನಪು ಕಾಡ್ಬೋದು. ಹಿಂದೆ ನಾನು ತಪ್ಪು ಮಾಡಿದೆ ಅಂತ ಕೊರಗಬೇಡಿ. ಮತ್ತೆ ತಪ್ಪುಗಳನ್ನ ಮಾಡೋದಕ್ಕೆ ಹೋಗ್ಬೇಡಿ. ಜುಲೈ 20ರ ನಂತರ ಮತ್ತೆ ತಪ್ಪುಗಳನ್ನ ಮಾಡೋ ಸಾಧ್ಯತೆ ಇದೆ. ಕಂಟ್ರೋಲ್ ಮಾಡ್ಕೊಳ್ಳಿ. ನೀವು ಏನಾದ್ರೂ ಸಿಂಗಲ್ ಇದ್ರೆ ಕಾರ್ಮಿಕ್ ರಿಲೇಷನ್ ಟೈಪ್ ಅಲ್ಲಿ ಒಬ್ರು ಪರಿಚಯ ಆಗ್ಬೋದು. ಆ ಪರಿಚಯ ಮದುವೆಗೂ ಕೂಡ ಮುಂದುವರಿಬೋದು. ಆದ್ರೆ ನೀವು ಡೌಟ್ ಪಡೋದಕ್ಕೆ ಹೋಗ್ಬೇಡಿ. ಹಿಂದೆ ಆಗಿರೋದನ್ನ ಮರ್ತಿ ಮುಂದೆ ಒಳ್ಳೆ ಜೀವನ ಮಾಡ್ಕೊಂಡು ಹೋಗಿ. ಕುಜ ಲಗ್ನದಲ್ಲಿರೋದ್ರಿಂದ ಮದುವೆ ವಿಚಾರದಲ್ಲಿ, ಪ್ರೀತಿ ವಿಚಾರದಲ್ಲಿ ನಿಮ್ಮ ಕೋಪ, ಈಗೋ ಇಂದನೇ ತೊಂದರೆಗಳಾಗ್ಬೋದು. ಇದನ್ನ ಮಾತ್ರ ಯಾವಾಗ್ಲೂ ನೀವು ನೆನಪಲ್ಲಿಟ್ಕೊಳ್ಳಿ. ನಿಮಗೆ ಎಲ್ಲ ಸಿಗ್ತೀವಂತ ಬೇರೆಯವರ ಜೀವನದ ಜೊತೆ, ಬೇರೆಯವರ ಎಮೋಷನಲ್ ಜೊತೆ ಆಟ ಆಡಕ್ ಹೋಗ್ಬೇಡಿ. ಕರ್ಮ ಎಲ್ಲಾರ್ಗೂ ಇದೆ ಅಂತ ಮರಿಬೇಡಿ. ಎಲ್ಲ ವಿಚಾರದಲ್ಲೂ ಕೂಡ ಈ ತಿಂಗಳು ಕೊನೆಯಲ್ಲಿ ನಿಮ್ಮ ಡಿಸಿಷನ್ಸ್ ಕರೆಕ್ಟ್ ಆಗಿರುತ್ತೆ. ಇದನ್ನ ಎಲ್ಲ ಜನಗಳು ಕೂಡ ಒಪ್ಕೋತಾರೆ. ಈ ತಿಂಗಳು ನಿಮಗೆ ಕೆರಿಯರ್ ಗ್ರೋತ್, ಸೋಷಿಯಲ್ ಮೀಡಿಯಾದಲ್ಲಿ ಪಾಪ್ಯುಲಾರಿಟಿ ಸಿಗುತ್ತೆ. ಹಾಗೂ ಸೈಡ್ ಇನ್ಕಮ್ ಕೂಡ ನೀವು ತಿಂಗಳು ಮಾಡ್ತೀರಾ. ಫಾರಿನ್ ರಿಲೇಟೆಡ್ ಆಪರ್ಚುನಿಟೀಸ್ ಕೂಡ ಈ ತಿಂಗಳು ಇದೆ. ಬೇರೆ ದೇಶದಲ್ಲಿರೋ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ರಿಲೇಟಿವ್ಸ್ ನಿಮಗೆ ಸಹಾಯ ಮಾಡ್ತಾರೆ. ಗುರು ನಿಮ್ಮ ಭಾಗ್ಯಸ್ಥಾನಕ್ಕೆ ದೃಷ್ಟಿ ಬೀರೋದ್ರಿಂದ ನಿಮ್ಗೆ ಈ ತಿಂಗಳು ಅದೃಷ್ಟದ ತಿಂಗಳು ಅಂತ ಹೇಳ್ಬೋದು. ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುತ್ತೆ. ನಿಮ್ಮ ಸಕ್ಸಸ್ನ ನೀವು ಯಾರಿಗೂ ಪ್ರೂವ್ ಮಾಡಬೇಡಿ. ಗೋಲ್ಡ್, ಲ್ಯಾಂಡ್, ವೆಹಿಕಲ್, ಬಿಸ್ನೆಸ್ ಕಡೆ ಗಮನ ಹರಿಸ್ಬೋದು. 1 ಲಕ್ಷ ಹಾಕಿದ್ರೆ 1 ಲಕ್ಷ ಬರುತ್ತೆ ಅಂತ ತುಂಬ ಸ್ಕೀಮ್ಸ್ಗೆ ಬೇರೆಯವ್ರು ನಿಮ್ಮನ್ನು ರೆಫರ್ ಮಾಡ್ಬೋದು. ಖಂಡಿತವಾಗ್ಲೂ ಇದನ್ನು ಹಾಕ್ಬೇಡಿ. ರಾಹು 10ನೇ ಮನೆಯಲ್ಲಿರೋದ್ರಿಂದ ನೀವು ಅತಿಯಾಸೆಗೆ ಒಳಗಾಗ್ತೀರಾ. ಎಚ್ಚರಿಕೆ ವಹಿಸಿ. ಹಾಗೂ ಅತಿಯಾಸೆಗೆ ಹೋಗಿ ಲಾಂಗ್ ಟರ್ಮಲ್ಲಿ ದುಡ್ಡನ್ನ ಎಲ್ಲ ಕಳ್ಕೊತೀರಾ. ಹುಷಾರಾಗಿರಿ. ಅನೈತಿಕ ಸಂಬಂಧದ ಥರ ನೀವು ಬೇರೆಯವ್ರಿಗೆ ಅಟ್ರಾಕ್ಷನ್ ಆಗ್ತೀರಾ. ನಿಮ್ಮ ಮಧ್ಯೆ ತುಂಬ ಕಮ್ಯುನಿಕೇಷನ್ಸ್ ಆಗತ್ತೆ. ಇದರಿಂದ ಈ ತಿಂಗಳ ಕೊನೆಯಲ್ಲಿ ನೀವು ಸಿಗಾಕೊಳ್ಳೋ ಸಾಧ್ಯತೆ ಇದೆ. ಹುಷಾರಾಗಿರಿ.
ನಿಮ್ಮ ಬಗ್ಗೆ ಬೇರೆಯವ್ರು ಕೆಟ್ಟದಾಗಿ ಮಾತಾಡಿದ್ರು ಕೂಡ, ನಿಮ್ಮನ್ನ ಬೇರೆಯವ್ರು ಅವಾಯ್ಡ್ ಮಾಡಿದ್ರು ಕೂಡ ನೀವು ಮನ್ಸಿಗೆ ತಗೋಬೇಡಿ. ಸರ್ಕಾರಿ ಉದ್ಯೋಗದಲ್ಲಿ ಯಾರೆಲ್ಲ ಇರ್ತೀರಾ ಅವ್ರಿಗೆಲ್ಲ ಈ ತಿಂಗಳು ಬಹಳಷ್ಟು ಒಳ್ಳೆಯದೆ. ಪೊಲೀಸ್ ಅವ್ರಿಗೆ, ರೈಲ್ವೆ ಸೆಕ್ಟರಲ್ಲಿ ಯಾರು ಇರ್ತೀರಾ ಅವರಿಗೆ, ಪೊಲೀಸ್ ಅವ್ರಿಗೆ, ರೈಲ್ವೆ ಸಂಬಂಧಪಟ್ಟಂತೆ ಕೆಲಸ ಮಾಡೋರಿಗೆ, ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋರಿಗೆ, ಟೀಚರ್ಸಿಗೆ, ಲೆಕ್ಚರರ್ಸಿಗೆ, ಹಾಸ್ಪಿಟಲ್ ಮತ್ತು ಎಜುಕೇಷನ್ ಸಂಬಂಧಪಟ್ಟಂತೆ ದೊಡ್ಡ ಸಂಸ್ಥೆನ ಕಟ್ಟಿರೋರಿಗೆ ಅತ್ಯಂತ ಲಾಭ ಇದೆ. ಮಾಡರ್ನ್ ಟೆಕ್ನಾಲಜಿ AI ಅಂತಹ ಕೆಲಸ ಮಾಡೋರಿಗೆ ತುಂಬ ಶುಭವಾಗತ್ತೆ. ಅತ್ಯಂತ ಒಳ್ಳೆಯ ಹೆಸರು ಗಳಿಸ್ತೀರಾ, ಲಾಭಗಳು ಮಾಡ್ತೀರಾ. ಯೂಟ್ಯೂಬರ್ಸ್, ಇನ್ಫ್ಲುಯೆನ್ಸರ್ಸ್, ಡಿಜಿಟಲ್ ಮಾರ್ಕೆಟಿಂಗ್, ಸೈಬರ್ ಸೆಕ್ಯೂರಿಟಿ, ಸಾಫ್ಟ್ವೇರ್ ಫೀಲ್ಡಲ್ಲಿ ವರ್ಕ್ ಮಾಡೋರಿಗೆ ನಿಮ್ಮ ಕೆಲಸದಲ್ಲಿ ನಂಬಿಕೆ ಇರಲ್ಲ. ಖಂಡಿತವಾಗ್ಲೂ ನಂಬಿಕೆ ಇಡಿ. ಪ್ರೀತಿಯಿಂದ ಕೆಲಸಗಳು ಮಾಡ್ಕೊಂಡು ಹೋಗಿ, ಎಲ್ಲ ಒಳ್ಳೆಯದಾಗತ್ತೆ. ಫಿಲಮ್ ಲ್ಯಾಂಡಲ್ಲಿ ಕೆಲಸ ಮಾಡೋರಿಗೆ, ಆ್ಯಕ್ಟರ್ಸ್, ಮಾಡೆಲ್ಸ್ ಹಾಗೂ ಪೊಲಿಟಿಷಿಯನ್ಸ್, ಮೋಟಿವೇಶನಲ್ ಸ್ಪೀಕರ್ಸ್, ಆ್ಯಂಕರ್ಸ್, ನ್ಯೂಸ್ನ ಕಮ್ಯುನಿಕೇಟ್ ಮಾಡೋರಿಗೆ ಖಂಡಿತವಾಗ್ಲೂ ಒಳ್ಳೆಯದಿದೆ. ಒಳ್ಳೆ ಕೀರ್ತಿ ಪ್ರತಿಷ್ಠೆಗಳು ಈ ತಿಂಗಳು ನಿಮಗೆ ಬರುತ್ತೆ. ಶೇರ್ ಮಾರ್ಕೆಟಲ್ಲಿ ಕೆಲಸ ಮಾಡೋರು, ಹೂಡಿಕೆ ಮಾಡೋರಿಗೆ ಹಾಗೂ ಗ್ಯಾಮ್ಲಿಂಗ್, ಇಂಟ್ರಡೇ ಅಂತಹ ರಿಸ್ಕ್ನ ತಗೊಂಡು ಮಾಡೋಂತಹ ಕೆಲಸಗಳಲ್ಲಿ ಹುಷಾರಾಗಿರಿ. ದುಡ್ಡು ಕಳ್ಕೊಳ್ಳೋ ಸಾಧ್ಯತೆ ಕೂಡ ಹೆಚ್ಚಿರುತ್ತೆ. ನೀವೇನಾದರೂ ಎಚ್ಚರಿಕೆಯಿಂದ ಇಲ್ಲ ಅಂತ ಅಂದರೆ ಅಪ್ ಆ್ಯಂಡ್ ಡೌನ್ಸ್ ಆಗಿ ನಿಮ್ಮ ಮೆಂಟಲ್ ಪ್ರೆಷರ್ ಹೆಚ್ಚಾಗ್ಬೋದು. ನಿಮ್ಮ ಅದೃಷ್ಟದ ಸಂಖ್ಯೆ ಬಂದು 6 ಮತ್ತು 5. ನಾರ್ತ್ ಡೈರೆಕ್ಷನ್ಸ್ ನಿಮಗೆ ಅತ್ಯಂತ ಶುಭವಾದ ದಿಕ್ಕು. ಗುರುವಾರದಂದು ನಿಮ್ಮ ಯಾರಾದರೂ ಗುರುಗಳಿಗೆ ಹಣ್ಣು ಕೊಟ್ಟು ಆಶೀರ್ವಾದ ಪಡ್ಕೊಳ್ಳಿ. ಹಾಗೂ ಗುರುವಾರದಂದೇ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಕಲ್ಸಕ್ರನ ಅರ್ಪಿಸೋದ್ರಿಂದ ಏನೇ ಸಂಕಷ್ಟಗಳಿದ್ರೂ ಈ ತಿಂಗಳು ಪರಿಹಾರಗಳಾಗತ್ತೆ.